ಯಾರು ಬೇಕಾದ್ರೂ ಮೋಸ ಮಾಡಬಹುದು. ಆದ್ರೆ ನಿಮ್ಗಿರ್ತಕ್ಕಂಥ ವಿದ್ಯೆಯನ್ನ ಯಾರೂ ಕದಿಯಕ್ಕಾಗಲ್ಲ. ಆ 4 ಅಕ್ಷರ ಇದ್ರೆ ನೀವು ಕೂಲಿ ಮಾಡೋದಲ್ಲ. ಒಂದು ಆಫೀಸಲ್ಲಿ AC ರೂಮಲ್ಲಿ ಕುಂತ್ಕೊಂಡು ಸ್ಟೈಲ್ ಆಗಿ ಒಂದು ಚೂರು ಕಂಪ್ಯೂಟರ್ ಇದನ್ನ ಕೊಟ್ಟು ಮಕ್ಕಳಿಗೆ ಟ್ರೈನಿಂಗ್ ಮಾಡಲಿ. ಇಲ್ಲಿಗೂ ಒಂದಷ್ಟು ಕಂಪ್ಯೂಟರ್ಗಳು ಕೊಡ್ಲಿಕ್ಕೆ ನಾನು ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತೇನೆ. ಆ ಕಂಪ್ಯೂಟರ್ ವರ್ಕ್ಶಾಪ್ಗಳಲ್ಲಿ ಕೆಲಸ ಮಾಡೋದ, ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ಸ್ಕ್ರಾಪ್ ವ್ಯಾಪಾರ ಮಾಡೋದ, ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಬ್ರೋಕರ್ ಕೆಲಸ ಮಾಡೋದ, ಇಲ್ಲ ಕನ್ಸ್ಟ್ರಕ್ಷನ್ ನೋಡೋದ? ಅದು ಆಗಬಾರದು. ದೊಡ್ಡ ದೊಡ್ಡ ಉದ್ಯೋಗಗಳಿಗೆ ನಾವು ಹೋಗ್ಬೇಕು. ದೊಡ್ಡದಾಗಿ ನಾವು ಕಾನೂನನ್ನು ತಿಳ್ಕೋಬೇಕು. ಪ್ರತಿಯೊಬ್ಬರಿಗೂ ಆ ಕಾನೂನನ್ನು ತಿಳಿಸ್ಬೇಕು. ನಾವು ಬದುಕಲಿಕ್ಕೆ ನಮ್ಮ ಮಕ್ಕಳಿಗೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು ತಂದೆಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮಕ್ಕಳು ಓದ್ತಾ ಇರ್ತಕ್ಕಂಥ ಇರೋ ಮಕ್ಕಳು ಅನಾಥರಾಗ್ತಾರೆ. ಅದರಿಂದ ಆ ಮಕ್ಕಳನ್ನು ಓದಿಸಿದ್ರೆ, ಆ ತಂದೆನೂ ಓದಿದ್ರೆ ಆ ಮಕ್ಕಳಿಗೆ ಬರೋ ಪೆನ್ಷನ್ ಅಲ್ಲಾದ್ರೂ ಜೀವನ ಮಾಡುವಂತ ಅವಕಾಶ ಇರ್ತದೆ. ಅದರಿಂದ ನಾನು ಇವತ್ತು ಆಯಿಷಾ ಮಸೀದಿಯವರಾಗಿರ್ಬೋದು, ಇಷ್ಟು ಜನ ನಮ್ಮ ಹಿರಿಯಂದರಿದ್ದಾರೆ, ಇದರ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ದೊಡ್ಡ ನಮ್ಮ ಸ್ನೇಹಿತರಿದ್ದಾರೆ, ಸಲಾಂ ಅವರಿದ್ದಾರೆ, ಶಮಿ ಅವರಿದ್ದಾರೆ, ಮತ್ತೆ ಟೀಚರ್ಸ್ ಇದ್ದಾರೆ. ಈ ಭಾಗದ ಎಲ್ಲ ಜನ ಮುಖಂಡರಿದ್ದೀರಿ. ನೀವು ಆದಷ್ಟು ವಿದ್ಯೆ ಕಡೆಗೆ ಒತ್ತು ಕೊಡಬೇಕು. ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಆಸ್ತಿ ಏನಿದ್ರು ಇನ್ನೊಬ್ಬ ಮೋಸ ಮಾಡಿಬಿಡ್ಬೋದು. ಆಸ್ತಿನ ಯಾರು ಬೇಕಾದ್ರೂ ಕದಿಬೋದು. ನಿಮ್ಮ ಹತ್ರ ಹಣ ಇರೋದನ್ನ ಯಾರು ಬೇಕಾದ್ರೂ ಮೋಸ ಮಾಡಬಹುದು. ಆದ್ರೆ ನಿಮ್ಗಿರ್ತಕ್ಕಂಥ ವಿದ್ಯೆಯನ್ನ ಯಾರೂ ಕದಿಯಕ್ಕಾಗಲ್ಲ. ಆ 4 ಅಕ್ಷರ ಇದ್ರೆ ನೀವು ಕೂಲಿ ಮಾಡೋದಲ್ಲ. ಒಂದು ಆಫೀಸಲ್ಲಿ AC ರೂಮಲ್ಲಿ ಕುಂತ್ಕೊಂಡು ಸ್ಟೈಲ್ ಆಗಿ ಒಂದು ಚೂರು ಕಂಪ್ಯೂಟರ್ ಇದನ್ನ ಕೊಟ್ಟು ಮಕ್ಕಳಿಗೆ ಟ್ರೈನಿಂಗ್ ಮಾಡಲಿ. ಇಲ್ಲಿಗೂ ಒಂದಷ್ಟು ಕಂಪ್ಯೂಟರ್ಗಳು ಕೊಡ್ಲಿಕ್ಕೆ ನಾನು ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತೇನೆ. ಆ ಕಂಪ್ಯೂಟರ್ಗಳು ಇವತ್ತು ನಮ್ಮ ಭಾರತ ದೇಶದ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಮದೀನಾ ನಗರ ಭಾಗದಲ್ಲಿ ಎಲ್ಲ ಇರುವಂತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು. ಈ ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಗೂ ಉಚಿತ ಶಿಕ್ಷಣ, ಆರೋಗ್ಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ನಡೆಯುತ್ತಿದ್ದು, ಈ ಒಂದು ಉರ್ದು ಶಾಲೆಯನ್ನು ಮೊದಲನೆಯದಾಗಿ ಈ ಭಾಗದ ಜನಪ್ರಿಯ ನಾಯಕರು, ಹಿರಿಯ ಮುಖಂಡರು, ಪ್ರತಿಯೊಬ್ಬರ ಸ್ನೇಹಜೀವಿಯಾದಂಥ ಸನ್ಮಾನ್ಯ ಶ್ರೀ ರಾಜ್ಯಸಭಾ ಮಾಜಿ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ಡಿ ಕುಪೇಂದರ್ ರೆಡ್ಡಿ ಅಣ್ಣ ಅವರು ಈ ಭಾಗದಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಗೆ ಜಾಗ ಕೊಟ್ಟು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಅಂತೇಳಿ ಅವರು ಏನು ಜಾಗ ಕೊಟ್ಟಿದ್ದರು. ಆ ಒಂದು ಜಾಗದಲ್ಲಿ ಇವತ್ತು ಆಯಿಷಾ ಮಸೀದಿ ಕಮಿಟಿ ನೇತೃತ್ವದಲ್ಲಿ ಮತ್ತು ಈ ಭಾಗದ ಜನಪ್ರಿಯ ನಾಯಕರು, ಬಿಬಿಎಂಪಿಯ ಮಾಜಿ ಸದಸ್ಯರು ಆದಂತ ಸನ್ಮಾನ್ಯ ಶ್ರೀ ಸೈಯದ್ ಸಲಾಮಣ್ಣ ಅವರ ನೇತೃತ್ವದಲ್ಲಿ ಒಂದು ಹೊಸ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಗಣರಾಜ್ಯೋತ್ಸವದ ದಿನವನ್ನಾಗಿ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಶಾಲಾ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಹಿರಿಯ ರಾಜಕಾರಣಿ ಮುಖಂಡರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ಡಿ ಕುಪೇಂದರ್ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಎಲ್ಲಾ ಮುಖಂಡರು, ಆಯಿಷಾ ಮಸೀದಿ ಮತ್ತು ಎಲ್ಲಾ ಮಸೀದಿಯ ಮುಖಂಡರುಗಳು ಮತ್ತೆ ಮುಫ್ತಿ ಸಾಹೇಬ್ಗಳು, ಈ ಭಾಗದ ಮಂಗಮ್ಮನಪಳ್ಳ ಭಾಗದ ಹಿರಿಯ ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮದೀನಾ ನಗರದ ಎಲ್ಲ ಹಿರಿಯರು, ಮುಖಂಡರು, ಉರ್ದು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಕುಪೇಂದರ್ ರೆಡ್ಡಿ ಅಣ್ಣವರು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.
ಈ ದಿನ ನಮ್ಮ ಮದೀನಾ ನಗರದ ಆಯಿಷಾ ಮಸೀದಿಯವರು ಇಷ್ಟೊಂದು ಹೆಣ್ಣು ಮಕ್ಕಳನ್ನ ಓದಿಸ್ಲಿಕ್ಕಾಗಿ ಮತ್ತೆ ನಮ್ಮ ಸಲಾಂ ಅವರು ಸ್ನೇಹಿತರು ಈ ರಿಪಬ್ಲಿಕ್ ಡೇ ದಿನದಂದು 76ನೇ ರಿಪಬ್ಲಿಕ್ ಡೇ. ಮೊದಲು ರಿಪಬ್ಲಿಕ್ ಡೇ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಡೇ. ಇವತ್ತು ದಿನ ನಮ್ಮೆಲ್ಲರಿಗೂ ಹಕ್ಕು ಬಂದಂತ ದಿನ. ಪ್ರತಿಯೊಬ್ಬರಿಗೂ ಮೊದಲ ಕಾಲದಲ್ಲಿ ಏನ್ ಮಾಡ್ತಿದ್ರು, ಯಾರು ದೊಡ್ಡ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವರು ಮಾತ್ರ ಜಮೀನ್ದಾರರು ಹೋಗಿ ವೋಟ್ ಹಾಕ್ಬೇಕಾಗಿತ್ತು. ಈ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ವರ್ಡ್ ಹೇಳ್ತಾರೆ, ರಾಜನ ಹೊಟ್ಟೆಯಲ್ಲ ರಾಜ್ಕುಮಾರ ಹುಟ್ಟೋದು, ಮತಪೆಟ್ಟಿಗೆಯಿಂದ ಹುಟ್ಟಬೇಕು ಅಂತೇಳಿ ಆವತ್ತು ದಿನ ಈ ಮತಪೆಟ್ಟಿಗೆಗೆ ಅವರು ಯಾರು ವೋಟ್ ಹಾಕ್ತಾರೆ, ಯಾರು ಚುನಾಯಿಸಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಆ ಹಕ್ಕನ್ನು ಕೊಟ್ಟಂತ ದಿನ. ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡಿದ ಎಷ್ಟೋ ಮಹನೀಯರು, ಜಾತಿ ಇಲ್ಲ, ಭೇದ ಇಲ್ಲ, ಯಾವುದೂ ಇಲ್ಲ. ಆದರೆ ದೇಶ ನಮ್ಮದು ಅಂತೇಳಿ ಹೋರಾಟ ಮಾಡಿ ಬ್ರಿಟಿಷರನ್ನು 15 ಆಗಸ್ಟ್ 1947ರಲ್ಲಿ ಕಳಿಸಿದ ಮೇಲೆ ನಮಗೆ ಕಾನ್ಸ್ಟಿಟ್ಯೂಷನ್ ಅನ್ನ 3 ವರ್ಷಗಳ ಕಾಲ ತಗೊಂಡು ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ಈ ದೇಶಕ್ಕೆ ಕೊಟ್ಟರು. ಆದರೆ ಆ ಕಾನ್ಸ್ಟಿಟ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಪ್ರತಿಯೊಬ್ಬರಿಗೂ ಕಾನೂನಲ್ಲಿ ಪೊಲೀಸ್ ಕಾನೂನೇ ಆಗಿರ್ಬೋದು, ಕೋರ್ಟ್ ಕಾನೂನು ಆಗಿರ್ಬೋದು, ಪ್ರತಿಯೊಂದು ಕಾನೂನು ಆಗಿರ್ಬೋದು, ಬಂದಂತ ಟ್ಯಾಕ್ಸ್ಗಳಲ್ಲಿ ಪ್ರತಿಯೊಬ್ಬರಿಗೂ ಹಂಚೋ ಕೆಲಸ ಆಗಿರ್ಬೋದು, ಇದನ್ನೆಲ್ಲನೂ ಸರ್ಕಾರಗಳು ಕೈಗೊಳ್ತವೆ. ಈ ದೇಶದಲ್ಲಿ ಮೊಟ್ಟ ಮೊದಲು ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿ ಪ್ರತಿ ಜಾತಿಗೂ ಹಕ್ಕನ್ನು ಕೊಟ್ಟು, ರಿಸರ್ವೇಶನ್ ಅನ್ನು ಕೊಟ್ಟು, ಈ ರಾಜ್ಯದಲ್ಲಿ ಮೈಸೂರಿನ ಮಹಾರಾಜರು 300 ವರ್ಷಗಳ ಹಿಂದೆನೆ ಪ್ರಥಮವಾಗಿ ಅವರು ಅಲ್ಲೇ ಒಳಗಡೆ ಒಂದು ಅಸೆಂಬ್ಲಿಯನ್ನು ನಡೆಸಿದ ಹಾಗೆ ಚುನಾಯಿತ ಅಭ್ಯರ್ಥಿಗಳನ್ನು ಇಟ್ಟುಕೊಂಡು ಅಸೆಂಬ್ಲಿಯನ್ನು ನಡೆಸಿದ್ರು. ಅದೇ ರೀತಿ ಇವತ್ತು ಭಾರತ ಸರ್ಕಾರದಲ್ಲಿ ನಾನು ನೀವು ಅನ್ನೋದೇನಿಲ್ಲ, ಬಡವನು ಶ್ರೀಮಂತನು ಅನ್ನೋದಿಲ್ಲ. ಪ್ರತಿಯೊಬ್ಬರು ಯಾರು ಬೇಕಾದರೂ, ಎಲ್ಲಿಂದ ಬೇಕಾದರೂ, ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಚುನಾಯಿಸಿ ಬರಬಹುದಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋ ದಿನಕ್ಕಾಗಿ ನಾವೆಲ್ಲರೂ ಒಂದು ಸಲ್ಯೂಟ್ ಹಾಕೋಣ. ಆ ಸನ್ಮಾನ್ಯ ಅಂಬೇಡ್ಕರ್ ಸಾಹೇಬರಾಗಿರ್ಬೋದು, ಆವತ್ತು ದಿನ ಕಾನೂನು ರಚಿಸಿದಂಥ ಪ್ರತಿಯೊಬ್ಬರಿಗೂ, ಈ ಕಾನ್ಸ್ಟಿಟ್ಯೂಷನ್ ರಚಿಸಿದಂಥ ಪ್ರತಿಯೊಬ್ಬರಿಗೂ ನಾವೊಂದು ನಮಸ್ಕಾರ ಮಾಡ್ಕೊಳ್ಳೋಣ. ಇವತ್ತು ಈ ಶಾಲೆ ಕಟ್ಟಬೇಕು ಅಂತೇಳಿ 2008-9ರಲ್ಲಿ ಜಾಗ ಬೇಕು ಅಂತ ಕೇಳಿದಾಗ ನಾನು ಈ ಜಾಗವನ್ನ ತಗೊಳ್ಳಿ ಅಂತೇಳಿ ನಾನು ದುಡ್ಡು ಕೊಟ್ಟೆ. ಕೊನೆಗೆ ಜಾಗ ತಗೊಂಡ ಮೇಲೆ ಇದನ್ನ ನನಗೆ ಇವತ್ತೇ ಗೊತ್ತಾಗಿದ್ದು, ಇಷ್ಟು ವರ್ಷಗಳ ಕಾಲ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅವತ್ತು 500-400 ಮಕ್ಕಳ ಮೇಲಿದೆ. ನಾನು ಇದನ್ನು ಕಟ್ಟಿ ಅಂತೇಳಿ ನಾನೇ ಅವತ್ತು ಹೇಳಿ ಸೈಟ್ ತಗೊಳ್ಳಿ, ನಾನು ಸೈಟ್ ಕೊಡ್ತೀನಿ, ನೀವು ಕಟ್ಕೊಳ್ಳಿ ಅಂದ್ರೆ ಇವರೆಲ್ಲ ನಮ್ಮ ಕೇಬಲ್ ಮಾಷಾ ಎಲ್ಲ ಫಯಾಜ್ ಇವರು ಎಲ್ಲರೂ ಮಾತಾಡಿ ನಾವು ಕಟ್ಕೋತೀವಿ ಅಂತ ಹೇಳಿದ್ರು. ನಾನು ನೋಡಿದ್ರೆ 15 ವರ್ಷಗಳ ಕಾಲ ಕಟ್ಟಿದ್ದಾರೆ. ಆವತ್ತೇನು 300-400 ಜನ ಮಕ್ಕಳಿದ್ರು. ಇವತ್ತಿನ ದಿನ ನೋಡಿದಾಗ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಮಕ್ಕಳು ಕರೆಕ್ಟಾಗಿ ಬರ್ತಾ ಇದ್ದಾರೆ. 6ರಿಂದ 7ಕ್ಕೆ ಅರ್ಧ ಆಗ್ಬಿಟ್ಟಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಶಾಲೆಗೆ 6 ಜನ ಟೀಚರ್ಗಳ ಸ್ಟ್ರೆಂತ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೂ ಇವತ್ತು ಹೋರಾಟ ಮಾಡಿ ಆ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಂಥದ್ದನ್ನ, ಅಲಾಟ್ಮೆಂಟ್ ಮಾಡ್ಕೊಳ್ಳೋದನ್ನ ಇಲ್ಲಿವರೆಗೂ ಮಾಡಲಿಲ್ಲ. ಯಾಕಂದ್ರೆ
ಈ ಸ್ಕೂಲ್ನಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಈಗ ಒಂದು 600-700 ಸ್ಟ್ರೆಂತ್ ಅನ್ನಾದರೂ ಕ್ಲಾಸ್ ರೂಮ್ಗಳಲ್ಲಿ ಕೂರಿಸ್ಬೋದು. 600-700 ಜನಕ್ಕೆ 6 ಜನ ಟೀಚರ್ಸು ಪಾಠ ಮಾಡೋದಕ್ಕಾಗಲ್ಲ. ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ಎಷ್ಟು 12 ರೂಮ್ ಇರಬೇಕು. 12 ರೂಮ್ ಅಂತ ಹೇಳಿದ್ರೆ 50 ಅಂತ ಇಟ್ಕೊಂಡ್ರು 600 ಸ್ಟ್ರೆಂತ್ ಬರಬೇಕಾಗ್ತದೆ. ಒಂದು ಯಾಕಪ್ಪ ಹೆಣ್ಣು ಮಕ್ಕಳನ್ನು ಓದಿಸ್ಬೇಕು ಅನ್ನೋದನ್ನ ನಾನು ಇವತ್ತು, ಯಾಕಂದ್ರೆ ಎಷ್ಟೋ ಜನ ನಾವು ಈ ಒಂದು ದಿನ ಎಸ್ಪೆಷಲಿ ಈ ಮುಸ್ಲಿಂ ಜನಾಂಗದಲ್ಲಿ ಬೇಜಾರು ಮಾಡ್ಕೋಬಾರ್ದು, ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸೋದೇ ಇಲ್ಲ ಜಾಸ್ತಿ ಜನ. ಯಾಕಂದ್ರೆ ನೀವು ನೋಡಿ, ನಮ್ಮ ಬೆಂಗಳೂರಿನಲ್ಲಿ ಈ ರೀತಿ ಜಾಸ್ತಿ ಆಗ್ತಾ ಇರೋದು ಇಲ್ಲೇ. ಈಗ ಆಗ್ಲೇ ಯಾರು ಹೇಳ್ತಿದ್ರು, ಕಾಮೆ ಚಲೆ ಜಾಯೇಗಾ ಬಚ್ಚ ಲೋಗ್, 10 साल 12 साल ಹೋಗಿ ತು ಕಾಮೆ ಚಲೆ ಜಾಯೇಗಾ. ಓದಬೇಕು ಮಕ್ಕಳು. ಸರ್ಕಾರದಲ್ಲಿ ಇರ್ತಕ್ಕಂಥ ಉದ್ಯೋಗಗಳನ್ನ IAS IPS ಎಷ್ಟು ಜನ ಇದ್ದಾರೆ ಮುಸ್ಲಿಮ್ಸ್ ಅಲ್ಲಿ, ನಮ್ಮ ಮಕ್ಕಳು ಆಗಬೇಕು. ಅದಕ್ಕಾಗಿ ಇವತ್ತು ದಿನ ಕಾನೂನನ್ನು ಕೊಟ್ಟಿರೋದನ್ನು ಬಳಸ್ಕೋಬೇಕಾದ್ರೆ ಆ ಹೆಣ್ಣು ಮಕ್ಕಳು ಸಹ ಬಳಸ್ಕೋಬೇಕು. ಈ ಕೇರಳದಿಂದ ಅಲ್ಲಿಂದ ಇಲ್ಲಿಂದ ಬಂದಂತ ಮುಸ್ಲಿಂ ಹೆಣ್ಣು ಮಕ್ಕಳು ಹಾಸನದಲ್ಲಿ SP ಆಗಿದ್ದಾರೆ. ಈ ರೀತಿ ತುಂಬಾ ಜನ DC-ಗಳಾಗಿದ್ದಾರೆ, ತಹಸೀಲ್ದಾರರಾಗಿದ್ದಾರೆ, AC-ಗಳಾಗಿದ್ದಾರೆ, ಇನ್ಸ್ಪೆಕ್ಟರ್ಸ್ ಆಗಿದ್ದಾರೆ. ನಮ್ಮಲ್ಲಿ ಅದನ್ನ ಮಾಡ್ಕೊಳ್ಳೋಂತ ವ್ಯವಸ್ಥೆನ ಮಕ್ಕಳನ್ನು ಓದಿಸಿದ್ರೆ, ಒಬ್ಬ ಹೆಣ್ಣು ಮಗಳು ಎಲ್ಲಾದ್ರೂ ಆಗಿರ್ಲಿ, ನೀವು ಒಂದು ಬೀದಿಯಲ್ಲಿ ಒಂದು ಹೆಣ್ಣು ಮಗಳು 10ನೇ ಕ್ಲಾಸ್ ಅನ್ನು ಕಲ್ತಿದ್ರೆ ಆ ಬೀದಿಲಿರೋರಿಗೆಲ್ಲರಿಗೂ ಏನ್ ಅನುಕೂಲ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಏನ್ ನಡೀತದೆ ಅನ್ನೋದನ್ನ ಒಂದು ಪೇಪರ್ ಓದಿ ತಿಳಿಸುವಂತ ಪರಿಜ್ಞಾನ ಅವ್ರಿಗಿರ್ತದೆ. ಒಂದು ಪೇಪರ್ ಓದಿ ತಿಳಿಸುವಂತದ್ದಾಗಿ ಒಂದು ಬೀದಿಗೆ ಒಂದು ಹೆಣ್ಣುಮಗಳು ಓದಿದ್ರೆ ಸಾಕು. ಇವತ್ತು ನಾನು ಒಂದು ಹೆಣ್ಣುಮಗಳನ್ನ ಓದಿಸೋದಲ್ಲ, ನೀವು ಪ್ರತಿ ಮನೆಗೂ ಓದಿಸಿ. ಗಂಡಸರೇ ಅಲ್ಲ, ಹೆಂಗಸರು ಓದಬೇಕು, ಹೆಣ್ಣು ಮಕ್ಕಳು ಓದಬೇಕು, ಹೆಣ್ಣು ಮಕ್ಕಳ ಕೆಲಸಕ್ಕೆ ಹೋಗ್ಬೇಕು. ಜಮಾನ ಬದಲಾಗಿದೆ, ಜಮಾನಗಳು ಬದಲಾಗಿದೆ. ಎಂತ ಇವತ್ತು ನಮ್ಮ ಸೌದಿಯಲ್ಲಿ ಅವರು ನ್ಯೂ ಸ್ಟೇಟ್ ಅಂತೇಳಿ, ನ್ಯೂ ಪ್ಲೇಸ್ ಅಂತೇಳಿ ಈಗ ಒಂದು ದೊಡ್ಡದು ಮಾಡ್ತಾ ಇದ್ದಾರೆ. ಎಷ್ಟೋ ಸಾವಿರಾರು ಲಕ್ಷಾಂತರ ಎಕರೆಗಳೆಲ್ಲ ಮಾಡ್ತಾ ಇದ್ದಾರೆ. ಓಪನ್ ಆಗಿ ಈಗ ಅಲ್ಲಿ ಹೆಣ್ಣು ಮಕ್ಕಳನ್ನು ಓದ್ಲಿಕ್ಕಾಗಿರ್ಬೋದು, ಈ ಪದ್ಧತಿಗಳನ್ನ ಚೇಂಜ್ ಮಾಡಿ ಸ್ವಲ್ಪ ಮುಂದೆ ಆ ಮಕ್ಕಳು ವಿದ್ಯಾವಂತರಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾವಂತರು ಆಗ್ಲಿಲ್ಲ ಅಂದ್ರೆ ಗಂಡಸರಾಗ್ಲಿ ಹೆಂಗಸರಾಗ್ಲಿ ನಾವ್ ಏನ್ ಮಾಡಕ್ಕಾಗ್ತದೆ? ಇದು ವರ್ಕ್ಶಾಪ್ಗಳಲ್ಲಿ ಕೆಲಸ ಮಾಡೋದ, ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ಸ್ಕ್ರಾಪ್ ವ್ಯಾಪಾರ ಮಾಡೋದ, ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಬ್ರೋಕರ್ ಕೆಲಸ ಮಾಡೋದ, ಇಲ್ಲ ಕನ್ಸ್ಟ್ರಕ್ಷನ್ ನೋಡೋದ? ಅದು ಆಗಬಾರದು. ದೊಡ್ಡ ಉದ್ಯೋಗಗಳಿಗೆ ನಾವು ಹೋಗ್ಬೇಕು. ದೊಡ್ಡದಾಗಿ ನಾವು ಕಾನೂನನ್ನು ತಿಳ್ಕೋಬೇಕು. ಪ್ರತಿಯೊಬ್ಬರಿಗೂ ಆ ಕಾನೂನನ್ನು ತಿಳಿಸ್ಬೇಕು. ನಾವು ಬದುಕಲಿಕ್ಕೆ ನಮ್ಮ ಮಕ್ಕಳಿಗೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು ತಂದೆಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮಕ್ಕಳು ಓದ್ತಾ ಇರ್ತಕ್ಕಂಥ ಇರೋ ಮಕ್ಕಳು ಅನಾಥರಾಗ್ತಾರೆ. ಅದರಿಂದ ಆ ಮಕ್ಕಳನ್ನು ಓದಿಸಿದ್ರೆ, ಆ ತಂದೆನೂ ಓದಿದ್ರೆ ಆ ಮಕ್ಕಳಿಗೆ ಬರೋ ಪೆನ್ಷನ್ ಅಲ್ಲಾದ್ರೂ ಜೀವನ ಮಾಡುವಂತ ಅವಕಾಶ ಇರ್ತದೆ. ಅದರಿಂದ ನಾನು ಇವತ್ತು ಆಯಿಷಾ ಮಸೀದಿಯವರಾಗಿರ್ಬೋದು, ಇಷ್ಟು ಜನ ನಮ್ಮ ಹಿರಿಯಂದರಿದ್ದಾರೆ, ಇದರ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ದೊಡ್ಡ ಗುರುಗಳಿದ್ದಾರೆ, ದೊಡ್ಡ ನಮ್ಮ ಸ್ನೇಹಿತರಿದ್ದಾರೆ, ಸಲಾಂ ಅವರಿದ್ದಾರೆ, ಶಮಿ ಅವರಿದ್ದಾರೆ, ಮತ್ತೆ ಟೀಚರ್ಸ್ ಇದ್ದಾರೆ. ಈ ಭಾಗದ ಎಲ್ಲ ಜನ ಮುಖಂಡರಿದ್ದೀರಿ. ನೀವು ಆದಷ್ಟು ವಿದ್ಯೆ ಕಡೆಗೆ ಒತ್ತು ಕೊಡಬೇಕು. ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಆಸ್ತಿ ಏನಿದ್ರು ಇನ್ನೊಬ್ಬ ಮೋಸ ಮಾಡಿಬಿಡ್ಬೋದು. ಆಸ್ತಿನ ಯಾರು ಬೇಕಾದ್ರೂ ಕದಿಬೋದು. ನಿಮ್ಮ ಹತ್ರ ಹಣ ಇರೋದನ್ನ ಯಾರು ಬೇಕಾದ್ರೂ ಮೋಸ ಮಾಡಬಹುದು. ಆದ್ರೆ ನಿಮ್ಗಿರ್ತಕ್ಕಂಥ ವಿದ್ಯೆಯನ್ನ ಯಾರೂ ಕದಿಯಕ್ಕಾಗಲ್ಲ. ಆ 4 ಅಕ್ಷರ ಇದ್ರೆ ನೀವು ಕೂಲಿ ಮಾಡೋದಲ್ಲ. ಒಂದು ಆಫೀಸಲ್ಲಿ AC ರೂಮಲ್ಲಿ ಕುಂತ್ಕೊಂಡು ಸ್ಟೈಲ್ ಆಗಿ ಒಂದು ಚೂರು ಕಂಪ್ಯೂಟರ್ ಅದನ್ನ ಇದನ್ನ ಕೊಟ್ಟು ಮಕ್ಕಳಿಗೆ ಟ್ರೈನಿಂಗ್ ಮಾಡಲಿ.
ಇಲ್ಲಿಗೂ ಒಂದಷ್ಟು ಕಂಪ್ಯೂಟರ್ಗಳು ಕೊಡ್ಲಿಕ್ಕೆ ನಾನು ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತೇನೆ. ಆ ಕಂಪ್ಯೂಟರ್ಗಳನ್ನು ಮಾಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮುಂದೆ ತನ್ನಿ. ನಾನು ಹೇಳೋದು ಏನಿಲ್ಲ, ಜಾಸ್ತಿ ಏನಿಲ್ಲ, ನಾವು ದಾನ ಮಾಡ್ತೀವಿ. ರಂಜಾನಲ್ಲೇ ದಾನ ಮಾಡೋದಲ್ಲ, ವಿದ್ಯೆಗೂ ದಾನ ಮಾಡಿ. ವರ್ಷಕ್ಕೆ ನೀವು 1000 ರೂಪಾಯೋ 2000 ರೂಪಾಯೋ ಶಾಲೆಗೆ ಅಂತೇಳಿ ಐಷಾ ಮಸೀದಿನಲ್ಲಿ ಒಂದು ಡೆಪಾಸಿಟ್ ಮಾಡಿಡಿ. ಒಳ್ಳೆ ಗುರುಗಳಿದ್ದಾರೆ. 10,000 ರೂಪಾಯಿ ಕೊಡೋರಿದ್ದಾರೆ. ಈಗ ನಮ್ಮ ಪಾಷಾ ಅಂತವರು 1 ಲಕ್ಷ 2 ಲಕ್ಷ ಕೊಡ್ತೀನಿ ಅನ್ನೋರಿದ್ದಾರೆ. ನಾನು ಹೇಳೋದು, ಆ ಕೂಡಿಟ್ಟ ಹಣದಲ್ಲಿ ನಿಮ್ಗೆ ಹೆಣ್ಣು ಮಕ್ಕಳು ಓದಿಸ್ಲಿಕ್ಕಾಗಿರ್ಬೋದು, ಯಾರಾದ್ರೂ ಕಷ್ಟದಲ್ಲಿರೋನು ಮದುವೆ ಮಾಡ್ಕೊಳಕ್ಕಾಗಿರ್ಬೋದು, ಅವ್ರಿಗೆ ಬುಕ್ಸ್ ಕೊಡುವಂಥದ್ದಾಗಿರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದರಿಂದ ನಾನು ಇವತ್ತಿನ ದಿನ ನಿಮ್ಮಲ್ಲೆಲ್ಲ ಕೈ ಮುಗಿದು ಕೇಳ್ಕೊಡೋದು, ಎಜುಕೇಶನ್ಗೆ ಒತ್ತು ಕೊಡಿ. ಎಜುಕೇಶನ್ ಅನ್ನ ನೀವು ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನು ಓದಿಸೋದಾಗಿರ್ಲಿ, ನೀವು ಓದೋದಾಗಿರ್ಲಿ, ಇದನ್ನು ಮಾಡ್ಕೋಬೇಕಾಗ್ತದೆ ಅಂತ ತಿಳಿಸ್ತಾ ನಾನು ಈಗ ನಮ್ಮ BU ಅವರು ಬಂದಿದ್ದಾರೆ. ನಾನು ತಿಳಿಸೋದು 500 ಮಕ್ಕಳಿದ್ದಂಥ ಶಾಲೆ ಇದು. 500 ಮಕ್ಕಳನ್ನ ಈಗ 300 ಮಕ್ಕಳು ಯಾಕೆ ಹಿಡಿದ್ರು ಅಂತೇಳಿ 300ಕ್ಕೆ ಬಂದಿದ್ದಾರೆ. 284 ಇದ್ದಾರೆ. 5ನೇ ಕ್ಲಾಸ್ವರೆಗೂ ಮಿಡಲ್ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿರೋ ಸ್ಟ್ರೆಂತು ಕ್ಲಾಸ್ ಬೈ ಕ್ಲಾಸ್ ಇಲ್ಲಿ ಮಿಡಲ್ ಸ್ಕೂಲಲ್ಲಿ ಇಳಿದೋಗಿದೆ. ಅದಕ್ಕೆ ಅದೊಂದು ಟೀಚರ್ ಸ್ಟ್ರೆಂತ್ ಅನ್ನ ಬೇಕಾದ್ರೆ ನಾನು ಮಿನಿಸ್ಟ್ರಿಗೂ ಮಾತಾಡ್ತೀನಿ. ಇಲ್ಲಿ ಕೇಳಿಸ್ಕೊಳ್ಳಿ ಅಮ್ಮ, ಮಿನಿಸ್ಟ್ರಿಗೂ ಮಾತಾಡ್ತೀನಿ ನಾನು. ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡಿಕೊಡಿ. ಮತ್ತೆ ಯಾಕೆ ಕ್ಲಾಸಸ್ ಇಳಿದಿದೆ ಅಂತ ಹೇಳಿ ನೀವು ಅದನ್ನ ಹೆಚ್ಚಿಸ್ಲಿಕ್ಕಾಗಿರ್ಲಿ, ಸ್ವಲ್ಪ ಕ್ಯಾನ್ವಾಸ್ ಮನೆ ಮನೆಗೂ ಹೋಗಿ ಸ್ವಲ್ಪ ಕ್ಯಾನ್ವಾಸ್ ಮಾಡೋದಕ್ಕೆ ಟೀಚರ್ಸ್ಗೆ ಇದು ತಿಂಗಳಿಗೊಂದ್ಸಲಿ ಕ್ಯಾನ್ವಾಸ್ ಮಾಡಿ ಎಜುಕೇಶನ್ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಬೇಕು ಅಂತೇಳಿ ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಅದನ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಮಕ್ಕಳನ್ನ ನಾವು ಓದಿಸ್ಲಿಲ್ಲ ಅಂದ್ರೆ ಅದು ತುಂಬಾ ಕಷ್ಟ ಆಗ್ತದೆ. ಮಕ್ಕಳು ಮುಂದಿನ ದಿನಗಳಲ್ಲಿ ಕೂಲಿ ಮಾಡ್ಕೊಂಡು ತಿನ್ನಕ್ಕೆ ಆಗಲ್ಲ. ಹೆಣ್ಣು ಮಕ್ಕಳಿಗೆ ನೀವು ಇದ್ದೀರಿ, ಇವತ್ತು ಹೆಣ್ಣು ಮಗು, ನೀವು BU ಆಗಿದ್ದೀರಿ, ಅವರು ಆಗ್ಬೇಕಲ್ಲ, ಒಂದಿನ ಆಫೀಸರ್ ಆಗ್ಬೇಕಲ್ಲ, ಅದನ್ನ ಮಾಡ್ಬೇಕಾಗ್ತದೆ ಅನ್ನೋದನ್ನ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ